ನಮಸ್ಕಾರ. ಫೆಬ್ರವರಿ ತಿಂಗಳು ನಾವು ವರ್ಲ್ಡ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತ ಆಚರಿಸುತ್ತೀವಿ. ಇವತ್ತು ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ವರ್ಲ್ಡ್ ವೈಡ್ ಕೋಲೋರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಇದೆ. ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ದ ಥರ್ಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಗಂಡಸರಲ್ಲಿ ಇದು ಥರ್ಡ್ ಮೋಸ್ಟ್ ಟೈಪ್ ಆಫ್ ಕ್ಯಾನ್ಸರ್, ಕಾಮನ್ ಕ್ಯಾನ್ಸರ್, ಆ್ಯಂಡ್ ಹೆಂಗಸರಲ್ಲಿ ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್ ವರ್ಲ್ಡ್ ವೈಡ್. ಅದೇ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಪ್ರತಿ ವರ್ಷ ಅರೌಂಡ್ 65,000 ಹೊಸ ಕೋಲೋರೆಕ್ಟಲ್ ಕ್ಯಾನ್ಸರ್ ಕೇಸಸ್ ಪತ್ತೆ ಮಾಡ್ತೀವಿ. ಅದರಲ್ಲಿ ಗಂಡಸರಲ್ಲಿ ಇಟ್ ಈಸ್ ದ ಫೋರ್ತ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್, ಹೆಂಗಸರಲ್ಲಿ ಇಟ್ ಈಸ್ ದ ಫಿಫ್ತ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್, ಆ್ಯಂಡ್ ಎರಡೂ ಸೇರಿಸಿದರೆ ಟೋಟಲ್ ಪಾಪ್ಯುಲೇಷನಲ್ಲಿ ಇಟ್ ಈಸ್ ದ ಫಿಫ್ತ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕ್ಯಾನ್ಸರ್. ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಅರಿವು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾವು ಕೋಲೋರೆಕ್ಟಲ್ ಕ್ಯಾನ್ಸರನ್ನು ಬೇಗ ಪತ್ತೆ ಹಚ್ಚಿದರೆ ಅದರ ಕ್ಯೂರ್ ಮಾಡೋದು ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಲೋಕಲೈಸ್ಡ್ ಕ್ಯಾನ್ಸರ್ ಬಂದಾಗ, ಸೀಮಿತವಾಗಿ ಕ್ಯಾನ್ಸರ್ ಬಂದಾಗ ಅದರ ಕ್ಯೂರ್ ರೇಟ್ ಅರೌಂಡ್ 90% ಇದೆ. ಹಾಗೆ ಸ್ಟೇಜ್ 2, ಸ್ಟೇಜ್ 3 ರೀಜನಲ್ ಆದ ತಕ್ಷಣ, ಸ್ಟೇಜ್ 3 ಆದ ತಕ್ಷಣ ಅದರ ಕ್ಯೂರ್ ರೇಟ್ ಅರೌಂಡ್ 70% ಆಗುತ್ತೆ. ಅದೇ 4ನೇ ಸ್ಟೇಜ್ ಬಂದ ಮೇಲೆ ಅದರ ಕ್ಯೂರ್ ರೇಟ್ 15%ಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಆದಷ್ಟು ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚಿದಲ್ಲಿ ನಾವು ಕೋಲೋರೆಕ್ಟಲ್ ಕ್ಯಾನ್ಸರನ್ನು ವಾಸಿ ಮಾಡಬಹುದು. ನಮಸ್ಕಾರ, ನಾನು ಡಾಕ್ಟರ್ ನವೀನ್ ಜಯರಾಮ್ ಅಣ್ವೇಕರ್, ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ನನ್ನ ಜೊತೆ ಇರೋದು ಡಾಕ್ಟರ್ ಸತೀಶ್ ರಾವ್, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ನಾರಾಯಣ ಹೃದಯ, ಮೈಸೂರು. ನಮಸ್ಕಾರ. ಡಾಕ್ಟರ್ ಲೋಕೇಶ್, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಸರ್ಜನ್, ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಸತೀಶ್ ರಾವ್, ಯು ಕಮ್ ಅಕ್ರಾಸ್ ಸೋ ಮೆನಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಕೇಸಸ್. ಕೋಲೋರೆಕ್ಟಲ್ ಅಂದರೆ ಏನು, ಆಮೇಲೆ ಪೇಷಂಟು ಯಾವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಜೊತೆ ನಿಮ್ಮ ಹತ್ರ ಬರ್ತಾರೆ? ನಿಮಗೆಲ್ಲ ತಿಳಿದಿರುವಂತೆ ಈಗ ಡಾಕ್ಟರ್ ನವೀನ್ ಅವರು ಹೇಳಿದ್ದಾರೆ, ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳೋದು ಒಂದು ಬೇಗ ಡಿಟೆಕ್ಷನ್ ಮಾಡಿದರೆ ಕ್ಯೂರ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿ. ಈ ಕೊಲೋನ್ ಅಂತ ಹೇಳೋದನ್ನು ದೊಡ್ಡ ಕರಳು ಅಂತ ಹೇಳ್ತೀವಿ. ಇದು ನಮ್ಮ ಜೀರ್ಣಾಂಗದ ಒಂದು ಕೊನೆಯ ಭಾಗ ಆಗಿರ್ತದೆ. ಇದರ ಕೊನೆಯ ಭಾಗವನ್ನು ರೆಕ್ಟಮ್ ಅಂತ ಹೇಳ್ತೀವಿ. ನೀವು ಫೋಟೋದಲ್ಲೆಲ್ಲ ನೋಡಿರ್ಬೋದು, ದೊಡ್ಡ ಕರುಳಿನ ಕೊನೆಯ ಭಾಗವನ್ನು ರೆಕ್ಟಮ್ ಅಂತ ಹೇಳ್ತೀವಿ. ಯಾವುದೇ ರೀತಿಯ ಇದರಲ್ಲಿ ಗಡ್ಡೆ ಆಗೋದು, ಇದರ ಒಳಪದರದಲ್ಲಿ ಗಡ್ಡೆ ಆಗುವುದನ್ನು ನಾವು ಕರುಳಿನ ಗಡ್ಡೆ ಅಥವಾ ದೊಡ್ಡ ಕರುಳಿನ ಗಡ್ಡೆ ಅಥವಾ ಕ್ಯಾನ್ಸರ್ ಅಂತೇಳಿ, ಅಥವಾ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತೇಳಿ ಹೇಳ್ತೀವಿ. ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳೋದು ಒಂದು ನಿರ್ದಿಷ್ಟವಾದ ಏನು ಸಿಂಪ್ಟಮ್ಸಿಂದ ಕಾಣಿಸ್ಕೊಳ್ಳೋದಿಲ್ಲ, ಭಾಳಷ್ಟು ಸಿಂಪ್ಟಮ್ಸ್ಗಳು ಇದರಲ್ಲಿ ಒಳಗೊಂಡಿರ್ತದೆ. ಮುಖ್ಯವಾಗಿ ಇದರಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಅಥವಾ ನಮ್ಮ ದೊಡ್ಡ ಕರುಳಿನ ಕ್ಯಾನ್ಸರ್ ಇರೋ ರೋಗಿಗಳಲ್ಲಿ ಏನು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂದರೆ, ಮೋಷನ್ ಅಥವಾ ಮಲದಲ್ಲಿ ರಕ್ತ ವಿಸರ್ಜನೆ ಆಗುವಂಥದ್ದು. ಇದು ಕೆಂಪು ಬಣ್ಣದಲ್ಲೂ ಬ್ಲಡ್ ಹೋಗ್ಬೋದು ಅಥವಾ ಕಪ್ಪು ಬಣ್ಣದಲ್ಲಿಯೂ ಮೋಷನಲ್ಲಿ ಬ್ಲಡ್ ಹೋಗ್ಬೋದು. ಅದು ಮೆಲಿನಾ ಅಂತ ಹೇಳ್ತೀವಿ ನಾವು. ಅಲ್ಲದೆ ಕೆಲವೊಮ್ಮೆ ಕಫ ಮಿಶ್ರಿತ ಬೇದಿ ಆಗುವಂಥದ್ದು ಅಥವಾ ಮ್ಯೂಕಸ್ ಅಸೋಸಿಯೇಟೆಡ್ ಮೋಷನ್ ಅಂತ ಹೇಳ್ತೀವಿ, ಇದಾಗುವಂಥದ್ದು. ಅಲ್ಲದೆ ಈ ಕರುಳಿನ ಕ್ಯಾನ್ಸರ್ ಅಂತ ಹೇಳೋದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಇದ್ದಾಗ ಕೆಲವೊಮ್ಮೆ ಬೇರೆ ಬೇರೆ ಸಿಂಪ್ಟಮ್ಸ್ ಅಥವಾ ತೊಂದರೆಗಳು ಕಾಣಿಸ್ಕೊಳ್ತವೆ. ಉದಾಹರಣೆಗೆ ಇದು ಲೆಫ್ಟ್ ಸೈಡ್ ಕೋಲೋನಲ್ಲಿ ಆದಾಗ ಅಥವಾ ಕೋಲೋರೆಕ್ಟಮಲ್ಲಿ ಆದಾಗ ಹೆಚ್ಚಿನ ರೋಗಿಗಳಲ್ಲಿ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ. ಕೆಳಗಡೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಆಲ್ಟರ್ಡ್ ಬೌಲ್ ಹ್ಯಾಬಿಟ್ಸ್, ಒಂದು ದಿವಸ ಮೋಷನ್ ಆಗುವಂಥದ್ದು, ಒಂದು ದಿವಸ ಮೋಷನ್ ಆಗದೇ ಇರುವಂಥದ್ದು, ಅಥವಾ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬಹುದು. ಅದೇ ಬಲ ಸೈಡಿನ ಕರುಳಲ್ಲಿ ಅಂದರೆ ರೈಟ್ ಸೈಡ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್ ಕೋಲೋನಲ್ಲಿ ಈ ಕರುಳಿನ ಗಂಟು ಅಥವಾ ಕ್ಯಾನ್ಸರ್ ಕಾಣಿಸ್ಕೊಂಡ್ರೆ ಹೆಚ್ಚಾಗಿ ರಕ್ತಸ್ರಾವ ಉಂಟಾಗುತ್ತೆ ರೋಗಿಗಳಿಗೆ. ಸೊ ಪೇಷಂಟಿಗೆ ಏನಾಗಿರ್ತದೆ ಅಂದರೆ ರಕ್ತಹೀನತೆ ಆಗಿರ್ಬೋದು, ಅದರಿಂದ ಆಗುವ ಸಮಸ್ಯೆಗಳು, ಉದಾಹರಣೆಗೆ ಸುಸ್ತಾಗುವಂಥದ್ದು ಅಥವಾ ನಿತ್ರಾಣ ಆಗುವಂಥದ್ದು ಆಗ್ಬೋದು. ಇದಲ್ಲದೆ ಈ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಹೆಚ್ಚಿನ ರೋಗಿಗಳಿಗೆ ನಾನು ಹೇಳಿದ ಒಂದು ರೋಗ ಲಕ್ಷಣಗಳು ಅಲ್ಲದೆ ಕೆಲವೊಮ್ಮೆ ಊಟ ಸೇರದೇ ಇರುವಂಥದ್ದು, ವೆಯ್ಟ್ ಲಾಸ್ ಆಗಿರುವಂಥದ್ದು ಸಹ ಕಾಣಿಸ್ಕೊಳ್ತದೆ. ಇವೆಲ್ಲ ಕೆಲವೆಲ್ಲ ನಮ್ಮ ದೊಡ್ಡ ಕರುಳಿನ ಕ್ಯಾನ್ಸರಿನ ರೋಗ ಲಕ್ಷಣಗಳಾಗಿರ್ತವೆ. ಡಾಕ್ಟರ್ ಲೋಕೇಶ್ ಅವರೇ, ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಆ್ಯನಲ್ ಕ್ಯಾನ್ಸರ್ ಇನ್ಕ್ಲೂಡ್ ಮಾಡ್ತಾರಾ ಟರ್ಮಿನಾಲಜಿಲಿ? ಯೂಶಲಿ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಎನಲ್ ಕ್ಯಾನ್ಸರ್ ಇನ್ಕ್ಲೂಡ್ ಆಗಲ್ಲ, ಯಾಕೆ ಅದರದ್ದೇ ಬೇರೆ ಇದು ಬರುತ್ತೆ. ಸೊ ಹಂಗಾಗಿ ಅದನ್ನು ಟ್ರೀಟ್ಮೆಂಟೇ ಬೇರೆ ಬರುತ್ತೆ. ಸೊ ಹಂಗಾಗಿ ಅದನ್ನೇ ಸಪ್ರೇಟಾಗಿ ಮಾಡ್ತೀವಿ. ಈವನ್ ನಾವು ಕೊಲಾನ್ ಆ್ಯಂಡ್ ರೆಕ್ಟಮ್ ಇದರಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ಕೊಲಾನನ್ನೇ ಸಪ್ರೇಟ್, ಕೊಲಾನ್ ಟೈಪ್ ಅಂತ ಹೇಳ್ತೀವಿ, ರೆಕ್ಟಮ್ ಟೈಪ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ರೆಕ್ಟಮನ್ನು ನಾವು ಬೇರೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಕೊಲಾನನ್ನು ಬೇರೆ ಥರದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದು ಹಿಂಗೆ ಲೆಕ್ಕ ಹಾಕೊಂಡಾಗ ಏನಲ್ ಕ್ಯಾನ್ಸರ್ ಅಂತಂದರೆ ಲೈಕ್ ಕೊನೆ ಭಾಗದಲ್ಲಿ ಬಾಯಲ್ಲಿ ಕೊನೆ ಇರುವಂಥದ್ದು
ಭಾಗದಲ್ಲಿ ಬರುವಂಥದ್ದು ಆಲ್ಮೋಸ್ಟ್ ಅದು ಸ್ಕಿನ್ ಟೈಪ್ ಆಫ್ ಕ್ಯಾನ್ಸರ್ಸಲ್ಲಿ ಇನ್ಕ್ಲೂಡ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದರದ್ದೇ ಟ್ರೀಟ್ಮೆಂಟ್ ಬೇರೆ ಬರುತ್ತೆ. ಸೊ ಹಂಗಾಗಿ ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಯೂಶಲಿ ಬೇಕಾಗಲ್ಲ. ಇತ್ತೀಚೆಯಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಮಂಡ್ಯ ಮೈಸೂರು ಬೆಲ್ಟಲ್ಲಿ ಜಾಸ್ತಿ ಇದೆ. ಅದು ಬರೋಕ್ಕೆ ರೀಸನ್ಸ್ ಏನಾದರೂ ಪರ್ಟಿಕ್ಯುಲರ್ ರೀಸನ್ಸ್ ಇಲ್ಲ ಪರ್ಟಿಕ್ಯುಲರ್ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಡಾಕ್ಟರ್ ಸತೀಶ್ ಅವರೇ? ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ಗಳು ಇದ್ದಾವೆ ಕೊಲೋನ್ ಕ್ಯಾನ್ಸರಲ್ಲಿ. ಅದರಲ್ಲಿ ಮುಖ್ಯವಾಗಿ ಒಂದು ಏಜ್ ಅಡ್ವಾನ್ಸ್ ಆದಾಗ ನಾನು ಹೇಳಿದ ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅಂಥದ್ರಲ್ಲಿ ಕರುಳಿನ ಕ್ಯಾನ್ಸರ್ ಇರುವ ಸಾಧ್ಯತೆ ಜಾಸ್ತಿ ಇರ್ತದೆ ಒಂದು. ಇದಲ್ಲದೆ ಕೆಲವು ನಮ್ಮ ಸ್ಟಡೀಸ್ ಅಥವಾ ರಿಸರ್ಚ್ ಪ್ರಕಾರ ಹೈ ಫ್ಯಾಟ್ ಕನ್ಸಪ್ಷನ್ ಅಥವಾ ಕೊಬ್ಬಿನ ಅಂಶವನ್ನು ವಿಪರೀತವಾಗಿ ಆಹಾರದಲ್ಲಿ ಸೇವಿಸುವವರಲ್ಲಿ ಸಹ ಈ ಕರುಳಿನ ಕ್ಯಾನ್ಸರ್ ಬರುವ ಚಾನ್ಸಸ್ಸು ಜಾಸ್ತಿ ಇರ್ತದೆ ಅಂತೇಳಿ ಕಂಡು ಬಂದಿದೆ. ಮೂರನೇದಾಗಿ ಈ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೀವಿ. ಅಂದರೆ ನಾವು ಕನ್ನಡದಲ್ಲಿ ಹೇಳಿದರೆ ಇದನ್ನು ದೊಡ್ಡ ಕರುಳಿನ ಉರಿಯೂತ ಅಂತ ಹೇಳ್ತೀವಿ. ಈ ರೀತಿ ದೊಡ್ಡ ಕರುಳಿನ ಉರಿಯೂತ ಆದವರಲ್ಲಿ ಕರುಳಲ್ಲೆಲ್ಲ ಒಂಥರ ಅಲ್ಸರ್ ಆಗಿರ್ತದೆ. ಇಂಥ ವ್ಯಕ್ತಿಗಳಲ್ಲಿ ಅಥವಾ ಇಂಥ ಕಾಯಿಲೆ ಇದ್ದವರಲ್ಲಿ ಅಲ್ಸರೇಟಿವ್ ಕೊಲೈಟಿಸ್ ಒಂದು 8ರಿಂದ 10 ವರ್ಷ ಇದ್ದವರಲ್ಲಿ ಈ ರೀತಿ ಕರುಳಿನ ಕ್ಯಾನ್ಸರ್ ಆಗುವ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಅಂದರೆ ಅಲ್ಸರೇಟಿವ್ ಕೊಲೈಟಿಸ್ ಇರುವ ವ್ಯಕ್ತಿಯು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ದ ಕರುಳಿನ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್. ಇದಲ್ಲದೆ ಮತ್ತೊಂದು ಭಾಳ ಮುಖ್ಯವಾದ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಪಾಲಿಪ್ ಅಂತ ಹೇಳ್ತೀವಿ. ಪಾಲಿಪ್ ಅಂತ ಹೇಳೋದು ಒಂದು ಗುಳ್ಳೆ ಅಂತ ಕನ್ನಡದಲ್ಲಿ ಹೇಳ್ಬೋದು, ಅಥವಾ ಇದೊಂದು ಅಬ್ನಾರ್ಮಲ್ ಟಿಶ್ಯೂ ಕರಳದಲ್ಲಿ ಆಗೋದು. ಈ ಕರುಳಿನ ಆಗುವ ಈ ಅಬ್ನಾರ್ಮಲ್ ಟಿಶ್ಯೂ ಕೆಲವೊಮ್ಮೆ ಜೆನೆಟಿಕ್ ಮ್ಯೂಟೇಷನ್ ಆದರೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ಬೋದು. ಈ ಗುಳ್ಳೆ ಅಥವಾ ಪಾಲಿಪ್ ಅಂತ ಹೇಳೋದು ಒಂದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೆ 2 ಸೆಂಟಿಮೀಟರ್ಗಿಂತ ದೊಡ್ಡ ಗುಳ್ಳೆ ಇದ್ದರೆ ಅಥವಾ ಪಾಲಿಪ್ ಇದ್ದರೆ ಅಥವಾ ಸೆಸೈಲ್ ಪಾಲಿಪ್ ಅಂತ ಹೇಳ್ತೀವಿ, ಅಥವಾ ಬೇರೆ ಕೆಲವು ನಾವು ಕ್ಯಾರೆಕ್ಟರಿಸ್ಟಿಕ್ ಇದೆ, ಅದೆಲ್ಲ ಇದ್ದಾಗ ಇಂಥ ವ್ಯಕ್ತಿಗಳಲ್ಲಿ ಕರುಳಿನ ಕ್ಯಾನ್ಸರ್ ಈ ಗುಳ್ಳೆಯಲ್ಲಿ ಅಥವಾ ಪಾಲಿಪ್ಪಲ್ಲಿ ಆಗುವ ಚಾನ್ಸಸ್ಸನ್ನು ಜಾಸ್ತಿ ಇದೆ ಅಂತ ಹೇಳ್ತೀವಿ. ಇವು ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ಗಳಾಗಿರ್ತವೆ ಕರುಳಿನ ಕ್ಯಾನ್ಸರಿಗೆ. ಇದಲ್ಲದೆ ಕೆಲವು ಫೆಮಿಲಿಯಲ್ ಕೊಲೋನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅಂದರೆ ಫೆಮಿಲಿಯಲ್ ಒಂದು ಕುಟುಂಬದಲ್ಲಿ ಈ ರೀತಿಯ ಒಂದು ಕ್ಯಾನ್ಸರಿನ ಒಂದು ಸಿಂಡ್ರೋಮ್ಗಳಾಗುವ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ನಾವು ಫೆಮಿಲಿಯಲ್ ಅಡಿನೋಮೆಸಿಸ್ ಪಾಲಿಪೋಸಿಸ್ ಕೋಲಿ ಅಂತ ಹೇಳ್ತೀವಿ. ಅಂದರೆ ಇಂಥ ವ್ಯಕ್ತಿಗಳಲ್ಲಿ ಕರುಳಲ್ಲಿ ಭಾಳಷ್ಟು 100ರಿಂದ 1000ವರೆಗೆ ಈ ಗುಳ್ಳೆಗಳು ಅಥವಾ ಪಾಲಿಪ್ಸ್ಗಳು ಕಾಣಿಸ್ಕೊಳ್ತವೆ. ಇಂಥ ವ್ಯಕ್ತಿಗಳಲ್ಲಿ ವೆರಿ ಅರ್ಲಿ ವಿದಿನ್ 40 ಇಯರ್ಸ್ ಆಲ್ಸೋ ಕರುಳಿನ ಕ್ಯಾನ್ಸರ್ ಆಗ್ಬೋದು. ಇದಲ್ಲದೆ ಇದೇ ರೀತಿ ಒಂದು 2-3 ಬೇರೆ ಸಿಂಡ್ರೋಮ್ಸ್ಗಳು ಇದ್ದಾವೆ. HNPCC ಅಂತ ಹೇಳ್ತೀವಿ, ಅಥವಾ MIH ಪಾಲಿಪೋಸಿಸ್ ಕೋಲಿ ಅಂತ ಹೇಳ್ತೀವಿ. ಇಂಥವರಲ್ಲಿ ಸಹ ರಿಸ್ಕ್ ಫ್ಯಾಕ್ಟ್ರು ನಾರ್ಮಲ್ ಮನುಷ್ಯನಿಗಿಂತ ಕರುಳಿನ ಕ್ಯಾನ್ಸರ್ ಆಗೋದಕ್ಕೆ ಜಾಸ್ತಿ ಇರ್ತದೆ. ಬಟ್ ಇವಾಗ ನಮ್ಮ ಇದರಲ್ಲಿ ಸುತ್ತಮುತ್ತ ಇರುವಂಥ ಇದರಲ್ಲಿ ಈ ಥರ ಫ್ಯಾಮಿಲಿಯಲ್ ಟೈಪ್ ಆಫ್ ಕ್ಯಾನ್ಸರ್ಸ್ ನೋಡ್ತೀವಿ, ಬಟ್ ನಾಟ್ ಸೋ ಕಾಮನ್. ಬಟ್ ಅದರ್ ರೀಸನ್ಸ್ ವಾಟ್ ಫ್ಯೂ ಆಫ್ ದ ನಾನ್ ಎಸ್ಟಾಬ್ಲಿಷ್ಡ್ ಬಟ್ those were like supposed to be like sedentary lifestyles, high red meat consumptions, and then diabetes, okay, and insulin resistance. This is the like postulated theories but not established completely, but these are the few reasons which you could come across in the people who are like even at the age of like 30-35 years. So those people are sometimes maybe these are the other risk factors which we can like put across. So that's why like nowadays like we are getting increased incidences of colorectal cancers, that too in a younger age, like even 50s 60s, within before 60s. Like usually after 60s I thought okay we can correlate to the ages, but 50 years 40 years ಆ ಥರದವ್ರಿಗೆಲ್ಲ ಐ ಥಿಂಕ್ these are the other reasons. ಬೇಕಂತಾರೆ ಇತ್ತೀಚಿನ ದಿನದಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ಸು, red meat consumption, so junk food, so like accumulation of body fat, so ಈ ಥರದ್ದೆಲ್ಲ ಜಾಸ್ತಿ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸು. ಸೊ these are like postulated theories like we can put across these. ಸೊ ಈ ಥರ ಸಿಂಪ್ಟಮ್ಸಲ್ಲಿ ಪೇಷಂಟ್ ಬರ್ತಾರೆ, ಹೌ ಡು ಗೋ ಅಬೌಟ್ ಇಟ್? ಅದು ಡಯಾಗ್ನೋಸ್ ಹೆಂಗೆ ಮಾಡೋದು? ಏನು ಸ್ಟೆಪ್ ಯು ಯೂಶ್ವಲಿ ಫಾಲೋ? ನಾನು ಹೇಳಿದ ರೋಗ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ ಇದ್ದವರಲ್ಲಿ ಅಥವಾ ಈ ರೀತಿ ರಿಸ್ಕ್ ಫ್ಯಾಕ್ಟರ್ ಇರೋರಲ್ಲಿ ಮೊದಲನೇ ಪರೀಕ್ಷೆ ಅಥವಾ ಟೆಸ್ಟ್ ಅಂತೇಳಿ ರಿಕ್ವೈರ್ಮೆಂಟ್ ಇರುವಂಥದ್ದು ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ. ಕೊಲೊನೋಸ್ಕೋಪಿ ಅಂದರೆ ದೊಡ್ಡ ಕರುಳನ್ನು ಒಂದು ಉದರದರ್ಶಕ ಅಥವಾ ಎಂಡೋಸ್ಕೋಪಿ ಮುಖಾಂತರವನ್ನು ಪರೀಕ್ಷೆ ಮಾಡುವಂಥದ್ದು. ಇದರಲ್ಲಿ ಒಂದು ಔಷಧಿಯನ್ನು ಕೊಟ್ಟು ನಮ್ಮ ಕರುಳನ್ನು ಸ್ವಲ್ಪ ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಆದಮೇಲೆ ಈ ಗುದದ್ವಾರದ ಮುಖಾಂತರ ಈ ಎಂಡೋಸ್ಕೋಪನ್ನು ಹಾಯಿಸಿ ದೊಡ್ಡ ಕರುಳನ್ನು ನಾವು ನೋಡ್ತೀವಿ. ಇದನ್ನು ಕ್ಯಾಮರಾದಲ್ಲಿ ನೋಡ್ತೀವಿ ಅಥವಾ TV ಮಾನಿಟ್ರಲ್ಲಿ ನೋಡ್ತೀವಿ. ಇದರಿಂದ ಏನಾದರೂ ಕ್ಯಾನ್ಸರ್ ಇದಾವ, ಗಂಟಿದ, ಪಾಲಿಪ್ ಇದೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಏನಾದ್ರು ಆ ರೀತಿ ಕಂಡು ಬಂದರೆ ಅದರಿಂದ ನಾವು ಬಯಾಪ್ಸಿ ಅಂಥೇಳಿ ಅಥವಾ ಸ್ಯಾಂಪಲಿಗೆ ಟಿಶ್ಯೂವನ್ನು ತೆಗೆದುಕೊಳ್ತೀವಿ. ಸೊ ಯಾವುದೇ ರೀತಿಯ ಸಮಸ್ಯೆಗಳು, ರೋಗ ಲಕ್ಷಣಗಳಿದ್ದಾಗ ಕೊಲೊನೋಸ್ಕೋಪಿ ಅಂತ ಹೇಳೋದು ಫಸ್ಟ್ ಇನ್ವೆಸ್ಟಿಗೇಷನ್ ಆಗಿರ್ತದೆ. ಡಾಕ್ಟರ್ ಲೋಕೇಶ್ ಅವರೇ, ಎನಿ ಮೀನ್ಸ್ ಈಗ ಕೊಲೊನೋಸ್ಕೋಪಿ ಮತ್ತು ಹಿಸ್ಟೋಪ್ಯಾಥಾಲಜಿ ಪ್ರಕಾರ ಡಯಾಗ್ನೋಸಿಸ್ ಕನ್ಫರ್ಮ್ ಆಗಿದೆ, ಈಗ ನೆಕ್ಸ್ಟ್ ಸ್ಟೇಜಿಂಗ್ ಮಾಡಬೇಕು, ಅದು ಹೌ ಡು ಗೋ ಅಬೌಟ್ ಇಟ್?
ಅಲ್ಲ, ಯೂಶ್ವಲಿ ಒಂದು ಸರಿ ಕೊಲೊನೋಸ್ಕೋಪಿ ಮಾಡಿ ಬಯಾಪ್ಸಿ ಮಾಡಿ ಪ್ರೂವ್ ಆದಮೇಲೆ ಸೊ ಯೂಶ್ವಲಿ ವಿ ಗೋ ವಿತ್ ಸಿ ಟಿ ಸ್ಕ್ಯಾನ್. ಸೊ ಸಿ ಟಿ ಸ್ಕ್ಯಾನ್ ಆಫ್ ದಿ ಅಬ್ಡಮೆನ್ ಅಂತ ಹೇಳ್ತೀವಿ. ಅದು ಯೂಶ್ವಲಿ ಕಾಂಟ್ರಾಸ್ಟ್ ಕೊಟ್ಟು ಸಿ ಟಿ ಸ್ಕ್ಯಾನ್ ಮಾಡೋದು. ಸೊ ಅದರಲ್ಲಿ ಯೂಶ್ವಲಿ ವಿ ಸ್ಟೇಜ್ ದಿ ಡಿಸೀಸ್. ಸ್ಟೇಜ್ ಅಂತಂತಾರೆ ಅವು ಲೈಕ್ ಲೋಕಲ್ ಸ್ಟೇಜಿಂಗ್ ಅಂತಂದರೆ ಲೈಕ್ ಅದು ಕರಳಿನ ಒಳಗಡೆ ಅಷ್ಟೇ ಇದೆಯಾ, ಅಲ್ಲ ಅಕ್ಕಪಕ್ಕದ ಆರ್ಗನ್ಸ್ಗೂ ಇನ್ವಾಲ್ವ್ ಆಗಿದೆಯಾ, ಲೈಕ್ ಸ್ಮಾಲ್ ಇಂಟೆಸ್ಟೈನು, ಯುರೆಟರು, ಕಿಡ್ನಿ, ಬ್ಲಡ್ ವೆಸಲ್ಸು ಅದನ್ನೆಲ್ಲ ಇನ್ವಾಲ್ವ್ ಆಗಿದೆಯಾ ಅಂತ, ಅದು ಲೋಕಲ್ ಎಕ್ಸ್ಟೆಂಟು. ಆ್ಯಂಡ್ ದೆನ್ ಡಿಸ್ಟಲ್ ಎಕ್ಸ್ಟೆಂಟ್ ಅಂತಂದರೆ ಲೈಕ್ ಡಿಸ್ಟೆಂಟ್ ಎಕ್ಸ್ಟೆಂಟ್ ಅಂದರೆ ಲೈಕ್ ಲಿವರ್ಗೇನೋ ಸ್ಪ್ರೆಡ್ ಆಗಿದೆಯಾ. ಸೊ ಆ ಥರದ್ದೆಲ್ಲ ಯೂಶ್ವಲಿ ಕೊಲಾನ್ ಇಲ್ಲ ರೆಕ್ಟಮಿಂದ ಫಸ್ಟ್ ಸ್ಪ್ರೆಡ್ ಆದರೆ ಯೂಶ್ವಲಿ ಲಿವರ್ಗೆ ಹೋಗುತ್ತೆ. ಸೊ ಲಿವರ್ಲಿದೆಯಾ ಇಲ್ವಾ, ಸೊ ಅದನ್ನು ಕಂಪ್ಲೀಟಾಗಿ ನಾವು ಸ್ಟೇಜಿಂಗ್ ಮಾಡಿ ಇದು ಮಾಡ್ತೀವಿ. So mostly staging is surgical staging. It is post-surgical staging. CT wise we can make out whether it has spread to distant organ and localized any organ involvement is there. ಆಗಿದೆ. ಸೊ ದಟ್ ವಿ ಕ್ಯಾನ್ ಪ್ಲ್ಯಾನ್ ದಿ ಸರ್ಜರಿ ಸೊ ಅಕಾರ್ಡಿಂಗ್ಲಿ. ಸೊ ಅದನ್ನು ತಕ್ಕಂತೆ ನಾವು ಸ್ಟೇಜಿಂಗ್ ತಕ್ಕಂತೆ ಫರ್ದರ್ ಟ್ರೀಟ್ಮೆಂಟ್ ಪ್ಲ್ಯಾನ್ನ ನಾವು ಕ್ಯಾನ್ ಡಿಸೈಡ್. ಸೊ ಆ ಥರ ಇರುತ್ತೆ. So usually we stage this one colon cancer as stage 0, stage 1, stage 2, stage 3 and stage 4. To say stage 0 is anything cancer which is localized to the mucosa. Stage 1 andre it is localized to submucosa. Stage 2 andre usually it is T3 or T4 tumor with node negative. Or T1, T2 with node 1. Yeah. And stage 3 it has progressed beyond the colon into the lymph nodes. And stage 4 is ಡಿಸ್ಟೆಂಟ್ ಆರ್ಗನ್ಸ್ ಅಲ್ಲಿ ಸ್ಪ್ರೆಡ್ ಆಗಿದೆ. distant metastasis. How do you go about surgery? Because any treatment, any cancer treatment involves sometimes radiations, sometimes chemotherapy, sometimes surgery. If the patient is diagnosed and it is not spread to any other place, how do you go about it? See, ಇವಾಗ ನಾವು ವಿ ಆರ್ ಟಾಕಿಂಗ್ ಇವಾಗ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ನಾವು ವಿಲ್ ಸ್ಟಿಕ್ ಆನ್ ಟು ದಿ ಪ್ರಿಡಾಮಿನೆಂಟ್ಲಿ ಕೊಲಾನ್ ಅಂತ ಇಟ್ಕೊಳ್ಳೋಣ. ಸೊ ಯಾಕೆಂದರೆ ರೆಕ್ಟಮ್ಗೆ ಹೋದರೆ ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಎ ಡಿಫ್ರೆಂಟ್ ಬಿಗರ್ ಟಾಪಿಕ್. ಸೊ ಲೋಕಲಿ ಸೊ ಆ ಥರ ಇರುತ್ತೆ. ಸೊ ಇವಾಗ ಯಾವುದೇ ಒಂದು ಕೊಲಾನ್ ಕ್ಯಾನ್ಸರ್, ಸೊ ಸರ್ಜಿಕಲ್ ಆಪ್ಷನ್ ಇಫ್ ಇಟ್ಸ್ ದೇರ್ ದೆನ್ ದಟ್ ಇಸ್ ದ ಬೆಸ್ಟ್ ಥಿಂಗ್ ಟು ಕ್ಯೂರ್ ಫಾರ್ ದಿ ಪೇಷಂಟ್. ಸೊ ಇವಾಗ ಪೇಷಂಟ್ದು ಕ್ಯಾನ್ಸರ್ ಯಾವ ಭಾಗದಲ್ಲಿದೆ, ಲೈಕ್ ಆ್ಯಸ್ ಆಲ್ರೆಡಿ ಟೋಲ್ಡ್ ಬೈ ಡಾಕ್ಟರ್ ಸತೀಶ್, ಲೈಕ್ ದ ಲಾರ್ಜ್ ಇಂಟೆಸ್ಟೈನ್ ಇಸ್ ಲೈಕ್ ಅಸೆಂಡಿಂಗ್ ಕೊಲಾನ್ ಅಂತ ಇರುತ್ತೆ, ಟ್ರಾನ್ಸ್ವರ್ಸ್ ಕೊಲಾನ್ ಅಂತ ಇರುತ್ತೆ, ಡಿಸೆಂಡಿಂಗ್ ಕೊಲಾನ್ ಆ್ಯಂಡ್ ದೆನ್ ಸಿಗ್ಮಾಯ್ಡ್ ಕೊಲಾನ್ ಅಂತ. ಯಾವ ಪಾರ್ಟಲ್ಲಿ ಇದೆ ಅನ್ನೋದ್ರ ಮೇಲ್ಗಡೆ ಲೈಕ್ ಸರ್ಜರಿನ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಸರ್ಜರಿ ಮಾಡುವಾಗ ಯೂಶ್ವಲಿ ವಿ ರಿಸೆಕ್ಟ್ ದಿ ಕೋಲಾನ್, ಅಡ್ಜಸೆಂಟ್ ಕೋಲಾನ್. ಓಕೆ, ಅದರದ್ದು ಬ್ಲಡ್ ಸಪ್ಲೈನ ನಾವು ಲೈಗೇಟ್ ಮಾಡಿ ತೆಗಿತೀವಿ. ಸೊ ನಾವು ಯಾವ ಬ್ಲಡ್ ಸಪ್ಲೈನ ಲೈಗೇಟ್ ಮಾಡ್ತೀವಿ ಅದ್ರ ಮೇಲ್ಗಡೆ ಯೂಶ್ವಲಿ ವಿ ಡಿಸೈಡ್ ದಿ ರೈಟ್ ಎಮಿಕೊಲೆಕ್ಟಮಿ ಅಂತ ಹೇಳ್ತೀವಿ, ಲೆಫ್ಟ್ ಎಮಿಕೊಲೆಕ್ಟಮಿ, ಟ್ರಾನ್ಸ್ವರ್ಸ್ ಕೊಲೆಕ್ಟಮಿ, ರೈಟ್ ಎಕ್ಸ್ಟೆಂಡೆಡ್ ಎಮಿಕೊಲೆಕ್ಟಮಿ ಅಂತ ಹೇಳ್ತೀವಿ. ಸೊ ಆ ಥರದ್ದೆಲ್ಲ ಡಿಫ್ರೆಂಟ್ ನಾಮನ್ಕ್ಲೇಚರ್ಸ್ ಇರುತ್ತೆ. ಸೊ ದಟ್ಸ್ ಬರೀ ಕೋಲಾನ್ ತೆಗೆಯೋದಷ್ಟೇ ಅಲ್ಲ, ಅದ್ರ ಜೊತೆ ಲಿಂಫ್ ನೋಡ್ಸ್ ರಿಮೂವಲ್ ಇದೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಲಿಂಫ್ ನೋಡಲ್ ಕ್ಲಿಯರ್ನೆಸ್ ಮಾಡಬೇಕು. ಸೊ ದಟ್ ಅವಾಗ ಈವನ್ ಮೈಕ್ರೋಸ್ಕೋಪಿಕ್ ಸ್ಪ್ರೆಡ್ ಇದ್ರೂ ಲಿಂಫ್ ನೋಡ್ಸಲ್ಲಿ ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆಗೆ ಸೊ ನಮ್ಗೆ ಪ್ರಾಪರ್ ಸ್ಟೇಜಿಂಗ್ ಆಗುತ್ತೆ. ಸೊ ಆವಾಗ ನಮಗೆ ಪ್ರೊಗ್ನೋಸ್ಟಿಕೇಷನ್ನು ಚೆನ್ನಾಗಾಗುತ್ತೆ. ಸೊ ದಟ್ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೂ ನೆಕ್ಸ್ಟ್ ಫರ್ದರ್ ಅಡ್ಜುವೆಂಟ್ ಥೆರಪಿಗೂ ದಟ್ ವಿಲ್ ಹೆಲ್ಪ್. ಸೊ ಇವಾಗ ಅಸೆಂಡಿಂಗ್ ಕೊಲಾನಲ್ಲಿ ಏನಾದ್ರು ಇದ್ದರೆ ಯೂಶ್ವಲಿ ವಿ ಡು ರೈಟ್ ಎಮಿಕೊಲೆಕ್ಟಮಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಅಕಸ್ಮಾತ್ ಏನಾದರೂ ಸ್ವಲ್ಪ ಮೇಲೆ ಇತ್ತು, ಆ ಬೆಂಡಲ್ಲಿತ್ತು ಅಂತ ಇಟ್ಕೊಳ್ಳಿ, ಅದನ್ನು ಹೆಪಾಟಿಕ್ ಫ್ಲೆಕ್ಚರ್ ಅಂತ ಹೇಳ್ತೀವಿ. ಅದರಲ್ಲಿದ್ದರೆ ಯೂಶ್ವಲಿ ವಿ ಡು ರೈಟ್ ಎಕ್ಸ್ಟೆಂಡೆಡ್ ಎಮಿಕೊಲೆಕ್ಟಮಿ. ಸೊ ಅಕಸ್ಮಾತ್ ಟ್ರಾನ್ಸ್ವರ್ಸ್ ಕೊಲಾನ್ ಮಧ್ಯದಲ್ಲಿತ್ತು ಅಂತಂದರೆ ಟ್ರಾನ್ಸ್ವರ್ಸ್ ಕೊಲೆಕ್ಟಮಿ ಅಂತ ಮಾಡ್ತೀವಿ. ಸೊ ಇಲ್ಲ ಲೆಫ್ಟ್ ಸೈಡಲ್ಲಿ ಬೆಂಡಲ್ಲಿದ್ದರೆ ದಟ್ಸ್ ಸ್ಪ್ಲೀನ್ ಇರುತ್ತೆ ಆ ಕಡೆ, ಅದಕ್ಕೆ ಅದನ್ನು ಸ್ಪ್ಲೀನ್ ಫ್ಲೆಕ್ಚರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸೊ ವಿ ಡು ಲೆಫ್ಟ್ ಎಕ್ಸ್ಟೆಂಡೆಡ್ ಎಮಿಕೊಲೆಕ್ಟಮಿ. ಇಲ್ಲಾಂದರೆ ಡಿಸೆಂಡಿಂಗ್ ಕೊಲಾನಲ್ಲಿತ್ತು ಅಂತಂದರೆ ಅದನ್ನು ಲೆಫ್ಟ್ ಎಮಿಕೊಲೆಕ್ಟಮಿ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ಸಿಗ್ಮಾಡಲ್ಲಿತ್ತು ಅಂತಂದರೆ ಯೂಶ್ವಲಿ ವಿ ಡು ಎ ಸಿಗ್ಮಾಡೆಕ್ಟಮಿ. ಅಕಸ್ಮಾತ್ ಡಿಸ್ಟಲ್ ಸಿಗ್ಮಾಡಲ್ಲಿತ್ತು, ಇಲ್ಲಾಂದರೆ ರೆಕ್ಟಮ್ ಮತ್ತು ಸಿಗ್ಮಾಡ್ ಜಂಕ್ಷನಲ್ಲಿತ್ತು ಅಂತಂದರೆ ಅದಕ್ಕೆ ಆ್ಯಂಟಿರಿಯರ್ ರಿಸೆಕ್ಷನ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ರೆಕ್ಟಮ್ನ ಐ ಥಿಂಕ್ ಐ ವಿಲ್ ಡಿಸ್ಕಸ್ ಇನ್ ಸಮ್ ಅದರ್ ಟೈಮ್. ವಿಲ್ ಸ್ಟಿಕ್ ಆನ್ ಟು ದಿ ಕೋಲಾನ್. ಸೊ ಆ ಥರದ್ದು ಐ ಥಿಂಕ್ ಆಫ್ಕೋರ್ಸ್. ಸೊ ಇವಾಗಿನ ದಿನದಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಸೊ ಲ್ಯಾಪ್ರೋಸ್ಕೋಪಿಕ್ ಆಪ್ಷನ್ ಈಸ್ ಆಲ್ವೇಸ್ ದೇರ್. ಓಕೆ, ಸೊ ಆ್ಯಂಡ್ ವಿ ಕ್ಯಾನ್ ಡೂ ಎ ಬೆಟರ್ ಜಾಬ್ ದ್ಯಾನ್ ಈವನ್ ಓಪನ್. ಯಾಕೆ? ಬಿಕಾಸ್ ಆಫ್ ದಿ ಮ್ಯಾಗ್ನಿಫಿಕೇಷನ್ ವಿ ಕ್ಯಾನ್ ರಿಮೂವ್
ಗುಡ್ ನಂಬರ್ ಆಫ್ ಲಿಂಫ್ ನೋಡ್ಸ್ ಆ್ಯಂಡ್ ವಿತ್ ಬೆಟರ್ ಇದೆಲ್ಲ ಇರೋ ಟೆಕ್ನಿಕಲ್ ಅಡ್ವಾಂಟೇಜಸ್ ಎಲ್ಲ ಇರೋದ್ರಿಂದ ಸೊ ನವೇಡೇಸ್ ವಿ ಆರ್ ಡೂಯಿಂಗ್ ಗುಡ್ ನಂಬರ್ ಆಫ್ ಆಲ್ ಕೊಲೆಕ್ಟಮೀಸ್, ಈವನ್ ಲೆಫ್ಟ್ ಎಮಿಕೊಲೆಕ್ಟಮಿ, ರೈಟ್ ಎಮಿಕೊಲೆಕ್ಟಮಿ, ಸಿಗ್ಮಾಯ್ಡ್ ಕೊಲೆಕ್ಟಮೀಸ್, ಆ್ಯಂಟಿ ರೆಸೆಕ್ಷನ್ಸ್ ಎಲ್ಲನೂ ಲ್ಯಾಪ್ರೋಸ್ಕೋಪಿಕಲ್ ಮಾಡ್ಬೋದು. ಸೊ ಅದರಲ್ಲಿ ಅಡ್ವಾಂಟೇಜ್ ಆಫ್ ಮಿನಿಮಲ್ ಇನ್ವೆಸಿವ್ ಸರ್ಜರೀಸ್ ಅವ್ರಿಗೆ ಪೇಷಂಟಿಗೆ ಸಿಗುತ್ತೆ. ಲೈಕ್ ಅರ್ಲಿ ಮೊಬಿಲೈಸೇಷನ್ ಆಗುತ್ತೆ, ಜಲ್ದಿ ಮನೆಗೆ ಹೋಗ್ಬೋದು, ಜಲ್ದಿ ಊಟ ಮಾಡ್ಬೋದು, ಜಲ್ದಿ ಕೆಲಸಕ್ಕೆ ಹೋಗ್ಬೋದು. ಆ್ಯಂಡ್ ಅಟ್ ದ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ ವೂಂಡ್ ಇನ್ಫೆಕ್ಷನ್ಸ್ ಆಗಲ್ಲ. ಸೊ ವೂಂಡ್ ಇನ್ಫೆಕ್ಷನ್ಸ್ ಆಗಲಿಲ್ಲ ಅಂತಂದರೆ ಅಡ್ಜುವೆಂಟ್ ಅಂತಾರಲ್ಲ, ಆಪ್ರೇಷನ್ ಆದಮೇಲೆ ಕೀಮೊಥೆರಪಿನೆಲ್ಲ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಸೊ ದಟ್ಸ್ ಅ ಮೇನ್ ಅಡ್ವಾಂಟೇಜ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಸೊ ಆ ಥರದ್ದು. ಎನಿ ರೋಲ್ ಫಾರ್ ಎಂಡೋಸ್ಕೋಪಿಕ್ ಇಂಟರ್ವೆನ್ಷನ್ ಆಫ್ ದಿಸ್ ಒನ್? ಈಗ ಡಾಕ್ಟರ್ ಲೋಕೇಶ್ ಹೇಳಿದಾಗೆ ಇದು ಲೋಕಲೈಸ್ಡ್ ಡಿಸೀಸ್, ಅಂದರೆ ವೆರಿ ಅರ್ಲಿ ಡಿಸೀಸ್ ಇದ್ದಾಗ ನಾವೀಗ ಡಿಸ್ಕಸ್ ಮಾಡಿದಾಗ ಮ್ಯೂಕೋಸ ಮತ್ತು ಸಬ್ ಮ್ಯೂಕೋಸಲ್ಲಿ ಮಾತ್ರ ಈ ಕ್ಯಾನ್ಸರ್ ಒಳಗೊಂಡಿದ್ದಾಗ ವೆರಿ ಅರ್ಲಿ ಕೋಲೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇಂಥವರಲ್ಲಿ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಈಸ್ ಪಾಸಿಬಲ್. ನಾವು ಎಂಡೋಸ್ಕೋಪಿಕ್ ಸಬ್ ಮ್ಯೂಕೋಸಲ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಅಂದರೆ ಈ ಚರ್ಮ ಮಾತ್ರ ಮ್ಯೂಕೋಸ ಮತ್ತು ಸಬ್ ಮ್ಯೂಕೋಸ ಎಂಬ ಕರಳಿನ ಲೇಯರ್ ಮಾತ್ರ ನಾವು ಎಂಡೋಸ್ಕೋಪಲ್ಲಿ ಕಟ್ ಮಾಡಿ ತೆಗಿತೀವಿ. ಮಸಲ್ ಲೇಯರ್ ಹೊರಗಿನ ಚರ್ಮವನ್ನು ನಾವು ಕಟ್ ಮಾಡಿ ಎಂಡೋಸ್ಕೋಪಲ್ಲೇ ತೆಗಿತೀವಿ. ಇದು ಒಂದು ಡೇ ಕೇರ್ ಪ್ರೊಸೀಜರ್ ಆಗಿದೆ. ಅಂದರೆ ಬೆಳಿಗ್ಗೆ ಬಂದರೆ ಮಾಡಿ ಸಂಜೆಗೆ ಪೇಷಂಟು ಇದಾಗ್ಬೋದು. ಅಂದರೆ ಒಂದು ಸೈಡ್ ಮಿಷನ್, ಮಿನಿಮಮ್ ಒಂದು ಸೈಡ್ ಮಿಷನ್ ಸಾಕಾಗುತ್ತೆ ಅಬ್ಸರ್ವೇಷನ್ಗೆ. ಸೊ ಎಂಡೋಸ್ಕೋಪಿಕ್ ಸಬ್ಮಿಕೋಸಲ್ ಡಿಸೆಕ್ಷನನ್ನು ಅರ್ಲಿ ಕ್ಯಾನ್ಸರ್ಗಳಿಗೆ ಮಾಡ್ಬೋದು. ಇದಲ್ಲದೆ ನಾನು ಆವಾಗಲೇ ಹೇಳಿದಾಗೆ ಒಂದು ಪಾಲಿಪ್ ಅಂತ ಹೇಳ್ತೀವಿ, ದೊಡ್ಡ ಪಾಲಿಪ್ ಇದ್ದು ಅದರಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ಕೊಳ್ಬಂಥದ್ದು, ಡಿಸ್ಪ್ಲೇಸಿ ಅಂತ ಹೇಳ್ತೇವೆ. ಅಂದರೆ ವೆರಿ ವೆರಿ ಅರ್ಲಿ, ಇಟ್ ಮೇ ಎನಿ ಟೈಮ್ ಕ್ಯಾನ್ ಗೋ ವಿತ್ ಎ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂಥ ಒಂದು ದೊಡ್ಡ ಪಾಲಿಪ್ಗಳನ್ನು ನಾವು ಎಂಡೋಸ್ಕೋಪಿ ಮುಖಾಂತರ ತೆಗಿತೀವಿ. ಅದನ್ನು ಪಾಲಿಪೆಕ್ಟಮಿ ಅಂತ ಹೇಳ್ತೀವಿ. ಇದನ್ನು ತೆಗೆಯೋದ್ರಿಂದ ನಾವು ಈ ವೆರಿ ಅರ್ಲಿ ಕೋಲೋನ್ ಕ್ಯಾನ್ಸರನ್ನು ಕ್ಯೂರ್ ಮಾಡ್ಬೋದು. ಇಂಥವ್ರಿಗೆ ಹೆಚ್ಚಾಗಿ ಕೀಮೋಥೆರಪಿ ಸಹ ಬೇಕಾಗೋದಿಲ್ಲ. It is applicable to colon and esophagus. Yes, colon, stomach, very early. Okay. Any role for tumor markers in colorectal cancer? ಯೂಶಲಿ ಟ್ಯೂಮರ್ ಮಾರ್ಕರ್ಸ್ ಮಾಡಿಸ್ತೀವಿ. ಇದರಲ್ಲಿ ಯೂಶಲಿ ಕಾರ್ಸಿನೋ ಇಮ್ಯುನೋಜೆನಿಕ್ ಆ್ಯಂಟಿಜನ್ ಅಂದರೆ CEA ಅಂತ ಅಂದ್ಬಿಟ್ಟು ಮಾಡಿಸ್ತೀವಿ. ಇದು ಯೂಶಲಿ ಪ್ರೀ ಆಪ್ರೇಟಿವಲ್ಲೇ ಮಾಡಿಸಿರ್ತೀವಿ. ಸೊ ದಟ್ ಅದು ಎಲಿವೇಶನ್ ದಟ್ ಕೋರ್ಲೇಟ್ಸ್ ವಿತ್ ದಿ ಸ್ಪ್ರೆಡ್ ಆಫ್ ದಿ ಟ್ಯೂಮರ್. ಆ್ಯಂಡ್ ಯೂಶಲಿ ಅದು ಆಪ್ರೇಷನ್ ಆದಮೇಲೆ ದಟ್ ಶುಡ್ ಕಮ್ ಡೌನ್ ಟು ನಾರ್ಮಲ್. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಫಾಲೋ ಅಪ್ಗೆ ದಟ್ಸ್ ಅ ಮೇನ್ ಮಾರ್ಕರ್ ಸೊ ದಟ್ ವಿ ಕ್ಯಾನ್ ಫಾಲೋ ಅಪ್. ಸೊ ಯೂಶಲಿ ನಾವೀಗ ಸರ್ಜರಿ ಎಲ್ಲ ಮಾಡ್ತೀವಿ. ಸರ್ಜರಿ ಎಲ್ಲ ಮಾಡಾದ್ಮೇಲೆ ನಾವು ನಿಮ್ಮ ಹತ್ರ ಕಳಿಸ್ತೀವಿ ಲೈಕ್ ಅಡ್ಜುವೆಂಟ್ ಥೆರಪಿಗೆ. ಅಂದರೆ ಆಫ್ಟರ್ ಸರ್ಜರಿ ಲೈಕ್ ಕೀಮೋಥೆರಪಿ ಅದನ್ನು ಬೇಕಾ ಅಂತ ನೋಡ್ಬಿಟ್ಟು ಯೂಶಲಿ ಯು ಡಿಸೈಡ್. ಸೊ ಹೌ ಯು ಡಿಸೈಡ್ ಆನ್ ದಿ ಕೀಮೋಥೆರಪೀಸ್? Chemotherapy, if it is localized tumor and if it is operated surgery ಆದಮೇಲೆ, if it is stage 0, stage 1, this one adjuvant chemotherapy is not required. Adjuvant chemotherapy ಬೇಕಾಗಿಲ್ಲ. Stage 2 usually it is not spread to lymph nodes but is localized to what called colon. Stage ಅದರಲ್ಲಿ 2 types ಬರುತ್ತೆ, T3 and T4 ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾವು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ತೀವಿ, ವೆದರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ದೇರ್ ಆರ್ ನಾಟ್. ಲೈಕ್ ಆಪ್ರೇಷನ್ ಮಾಡೋ ಮುಂಚೆ ಟ್ಯೂಮರ್ ಏನಾದರೂ ಪರ್ಫೊರೇಷನ್ ಆಗಿದೆ ಅಂತ, ಇಲ್ಲ ಇಟ್ ವಾಸ್ ಅನ್ ಎಮರ್ಜೆನ್ಸಿ ಆಪ್ರೇಷನ್ ಫಾರ್ ಎನಿ ಬೌವೆಲ್ ಅಬ್ಸ್ಟ್ರಕ್ಷನ್ ಆರ್ ನಾಟ್, ಅದು ಒಂದು. ಆಮೇಲೆ ಹಿಸ್ಟಾಲಜಿಕಲ್ ವೆದರ್ ಇಟ್ ಈಸ್ ಎ ವೆರಿ ಹೈ ರಿಸ್ಕ್ ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಟ್ಯೂಮರ್ ಆರ್ ಅನ್ಡಿಫ್ರೆನ್ಷಿಯೇಟೆಡ್ ಟ್ಯೂಮರ್ ಹೌದಾ ಅಲ್ಲ ಅಂತ ಅದನ್ನು ನೋಡ್ತೀವಿ. ಇನ್ನೊಂದು ಏನಂದರೆ ಲಿಂಫೋವ್ಯಾಸ್ಕ್ಯುಲರ್ ಇನ್ವೇಷನ್ ಇತ್ತಾ, ಇಲ್ಲಾಂದರೆ ವಾಟ್ ಕಾಲ್ಡ್ ದಿಸ್ ಪೆರಿನ್ಯೂರಲ್ ಇನ್ವೇಷನ್ ಇತ್ತಾ ಅಂತ, ದೋಸ್ ಫ್ಯಾಕ್ಟರ್ಸ್ ಆಲ್ಸೋ. ಆಮೇಲೆ ಸರ್ಜನ್ ವೆದರ್ ಹಿ ಹ್ಯಾಸ್ ಅಡಿಕ್ವೇಟ್ಲಿ ಡಿಸೆಕ್ಟೆಡ್ ಆರ್ ನಾಟ್. ಲಿಂಫ್ ನೋಡ್ಸ್ ಎಷ್ಟು ಪ್ಯಾಥಾಲಜಿಸ್ಟ್, ಅದನ್ನೇ ನಾನು ಅವಾಗಲೇ ಮಾತಾಡ್ತಾ ಇದ್ದೆ, ಲೈಕ್ ಲಿಂಫ್ ನೋಡಲ್ ರಿಮೂವಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲಿಂಫ್ ನೋಡ್ಸ್ ಪ್ಯಾಥಾಲಜಿಸ್ಟ್ ಎಷ್ಟು ರಿಟ್ರೀವ್ ಮಾಡಿದ್ದಾರೆ, ಇಟ್ ಶುಡ್ ಬಿ ಮಿನಿಮಮ್ 12. ಇಫ್ ಇಟ್ ಇಸ್ ಲೆಸ್ ದ್ಯಾನ್ 12 we have to take as a high risk factors. ಆಮೇಲೆ ಮೈಕ್ರೋ ಸ್ಯಾಟಲೈಟ್ ಇನ್ಸ್ಟೆಬಿಲಿಟಿ ಟೆಸ್ಟ್ ಅಂತ ಮಾಡ್ತೀವಿ. ಇಟ್ಸ್ ಎ IHC ಪ್ಯಾನಲ್, 6 ಮಾರ್ಕರ್ ಪ್ಯಾನಲ್. ಅದರಲ್ಲಿ ಮೈಕ್ರೋ ಸ್ಯಾಟಲೈಟ್ ಇನ್ಸ್ಟೆಬಿಲಿಟಿ ಇದ್ದರೆ ಇಟ್ ಈಸ್ ಎ ಲೋ ರಿಸ್ಕ್ ಫ್ಯಾಕ್ಟರ್. ಇಫ್ ಇಟ್ ಈಸ್ ಮೈಕ್ರೋ ಸ್ಯಾಟಲೈಟ್ ಸ್ಟೇಬಲ್ ದೆನ್ ಇಟ್ ಕಮ್ಸ್ ಆಸ್ ಎ ನಾರ್ಮಲ್ ರಿಸ್ಕ್ ಫ್ಯಾಕ್ಟರ್ ಆರ್ ಇಟ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಆಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಯಾವ್ದಾದ್ರು ಫ್ಯಾಕ್ಟರ್ಸ್ ಇದ್ದರೆ ಇನ್ ಸ್ಟೇಜ್ 2 ವಿ ಟೇಕ್ ಇಟ್ ಆಸ್ ಹೈ ರಿಸ್ಕ್ ಸ್ಟೇಜ್ 2. And in high risk stage 2, chemotherapy is this one preferred. Adjuvant chemotherapy is preferred. What chemotherapy we give? We give either single agent this one chemotherapy or we give a doublet chemotherapy.
single agent like capecitabine or 5-fluoroquinolone, or doublet with adding oxaliplatin. So in all, in stage 2, chemotherapy increases survival by another 5%, not more than that, in high risk. In low risk, it is more of a this is subjective thing. Okay, we can give single agent capecitabine or we can just absorb. Coming to stage 3, this one colorectal cancer, where it is spread to other lymph nodes. Again, it is divided into low risk, where it is T3N1, or high risk, whether it is T4 or T4N2, any of the above. In T3N1, where it is low risk stage 2, we usually give 3 or 6 months of chemotherapy. If you are giving for FOLFOX doublet, then 6 months is recommended. If the patient condition is not good, we can give 3 this one. If you are opting for what you call Capox regimen, oxaliplatin with capecitabine, 3 months is enough for this. If it is high risk stage 3, then we have to give 3 to 6 months of Capox or 6 months of FOLFOX chemotherapy. What are the side effects of this chemotherapy agent in your experience? In adjuvant chemotherapy, we use 5-fluoroquinolone or capecitabine or oxaliplatin. Oxaliplatin mostly known to cause peripheral neuropathy. ಸ್ವಲ್ಪ ನರಗಳು ಸ್ವಲ್ಪ ವೀಕ್ ಆಗ್ತವೆ, ಸ್ವಲ್ಪ ದಿನ ಹೋಗ್ತವೆ. ಅದಕ್ಕೆ ಡಯಾಬಿಟಿಸ್ ಪೇಷಂಟ್ ಇದ್ದಾಗ ನಾವು ವಿಲ್ ಬಿ ವೆರಿ ಅವೇರ್, ಮೀನ್ಸ್ ಏನಾದರೂ ನರ ಪ್ರಾಬ್ಲಮ್ ಆಗ್ತಾ ಇದ್ದಾನೆ ಇಲ್ಲ ಅಂತ. ಯಾಕಂದರೆ ಅವರಲ್ಲಿ ತುಂಬ ಬೇಗ ಸ್ಟಾರ್ಟ್ ಆಗ್ತಾರೆ. ಎಲ್ಲ ಇದಾಗೋದು ಇಟ್ ವಿಲ್ ಬಿ ಪರ್ಮನೆಂಟಾ ಇಲ್ಲ ಟೆಂಪ್ರರಿ? ಇಟ್ ಇಸ್ ಆಕ್ಸಲೇಟ್ಲಾಟಿನ್ ಬೇಸ್ಡ್ is usually temporary. ಯಾಕೆಂತಂದ್ರೆ ಎಲ್ಲ ಪೇಷಂಟ್ಸ್ ಅಲ್ಲೇ ಅದೇ ಮೇನ್ ಕಂಪ್ಲೇಂಟ್ ಬರ್ತಾರೆ. ಯೂಶಲಿ ರಿಕವರ್ ಆಗ್ತಾರೆ. We give chemotherapy until the patient is not handicapped. ಅಂದರೆ ಆ ಲೆವೆಲಿಗೆ ಹೋಗೋದು ಬಿಡಲ್ಲ. ಇಫ್ ಸಮಥಿಂಗ್ ಇಸ್ ದೇರ್, ವಿ ಸ್ಟಾಪ್ ಆಕ್ಸಲಿಪ್ಲಾಟಿನ್ ಆ್ಯಂಡ್ ಗಿವ್ ಎ ಬ್ರೇಕ್. ಓಕೆ, ಸೊ ಬರೀ ಸೆನ್ಸರಿ ಇದೆ, ಕೆಲಸ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ವಿ ಜಸ್ಟ್ ಕಂಟಿನ್ಯೂ ವಿತ್ ಆ್ಯಂಡ್ ಕೀಪ್ ದ ಪೇಷಂಟ್ ಆನ್ ಅಬ್ಸರ್ವೇಷನ್. ಆ್ಯಂಡ್ ಅದು ಇಲ್ಲದೆ ಇದು ಕೆಪಾಸಿಟಿಬಿನ್ ಲ್ಯೂಕೋವರಿನೆಲ್ಲ ಯೂಸ್ ಮಾಡ್ತೀವಿ, ಅಲ್ಲಿ ಲೂಸ್ ಟೂಲ್ ಇನ್ಸಿಡೆನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಸಲಿಪ್ಲಾಟಿನ್ ಯೂಸ್ ಮಾಡೋದ್ರಿಂದ ಬ್ಲೂ ಲಿವರ್ ಸಿಂಡ್ರೋಮ್ ಅಂತ ಆಗ್ಬೋದು, ವಿಚ್ ಇಸ್ ಎ ರೇರ್ ಕೇಸ್. ಐ ಹ್ಯಾವ್ ನಾಟ್ ಸೀನ್ ಅಂಟಿಲ್ ನಾವು 1 or 2 ಕೇಸ್ ವಿ ಹ್ಯಾವ್ ಕಮ್ ಅಕ್ರಾಸ್ ಅಷ್ಟೇ ಇದುವರೆಗೂ. ಆಮೇಲೆ ಸ್ವಲ್ಪ ಮ್ಯೂಕೋಸೈಟಿಸ್ ಆಗೋದು, ಇಟ್ ಕ್ಯಾನ್ ಕಾಸ್ ಮ್ಯೂಕೋಸೈಟಿಸ್ ಎಲ್ಲ ಕಡೆ ಫ್ರಮ್ ಮೌತ್ ಟು ಎನಸ್. ಸೊ ಆಲ್ ದ ಲೂಸ್ ಟೂಲ್ ಎವ್ರಿಥಿಂಗ್ ಈಸ್ ಪಾರ್ಟ್ ಆಫ್ ದಟ್. ಅದು ಇಲ್ಲದೆ ಸ್ವಲ್ಪ ಬ್ಲಡ್ ಕೌಂಟ್ಸ್ ಕಮ್ಮಿ ಆಗೋದು, ನ್ಯೂಟ್ರೋಪಿನಿಯಾ ಆಗೋದು, ಅನಿಮಿಯಾ ಆಗೋದು, ಪ್ಲೇಟ್ಲೆಟ್ಸ್ ಕೌಂಟ್ ಕಮ್ಮಿ ಆಗೋದು. ದೋ ಇಟ್ ಇಸ್ ನಾಟ್ ಸಿವಿಯರ್, ಇಟ್ ಕ್ಯಾನ್ ಬಿ ಸೀನ್. ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಕ್ವಶನ್ ಕೇಳ್ತಾರೆ ಅಂದರೆ ಕೀಮೋಥೆರಪಿ ತಗೊಂಡ್ರೆ ನನಗೆ ಹೇರ್ ಫಾಲ್ ಆಗುತ್ತೆ ಅಂತ ಕೇಳ್ತಾರೆ. ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ವಿತ್ ದಿಸ್ ಕಾಂಬಿನೇಷನ್ ಫೋಲ್ಫಾಕ್ಸ್ ವಿಚ್ ವಿ ಯೂಸ್ ಆರ್ ಕೆಪಾಕ್ಸ್ ವಿಚ್ ವಿ ಯೂಸ್, ಹೇರ್ ಫಾಲ್ ಯೂಶಲಿ ಆಗಲ್ಲ. ಅಂದ್ರೆ ಲೈಕ್ ಕೊಲಾನ್ ಕ್ಯಾನ್ಸರ್ಗೆ ನಾವು ಕೀಮೋಥೆರಪಿ ಕೊಟ್ಟರೆ ಅವರಿಗೆ ಹೇರ್ ಫಾಲ್. ಕೊಲಾನ್ ಕ್ಯಾನ್ಸರ್ ಅಡ್ಜುವೆಂಟ್ ಕೀಮೋಥೆರಪಿ. ಒನ್ಸ್ ಯು ಗೋ ಟು ಮೆಟಾಸ್ಟಾಟಿಕ್ ವೇರ್ ಯು ಯೂಸ್ ಐರಿನೋಟೆಕ್ಯಾನ್ ಎಲ್ಲ, ಅವಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಇವಾಗ ಎಷ್ಟೊಂದು ಹೊಸದೇನೋ ಕೀಮೋಥೆರಪಿ ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ, ಇಮ್ಯುನೊಥೆರಪಿ ಆ ಥರ ಏನೋ ಎಷ್ಟೊಂದೆಲ್ಲ ಹೆಸರು ಕೇಳ್ತಾ ಇರ್ತಾರೆ. ಪೇಷಂಟೇ ಬಂದು ಕೇಳ್ತಾರೆ, ಸರ್ ಏನೋ ಜಾಸ್ತಿ ಕಾಸ್ಟ್ಲಿದೆಲ್ಲ ಇರುತ್ತಂತಲ್ಲ, ಅದರಲ್ಲೆಲ್ಲ ಕರ್ಗೋಗ್ಬಿಡುತ್ತೆ ಅಂತ. ಸೊ ಆ ಥರದ್ದು ಏನಾದ್ರು ಟ್ರೀಟ್ಮೆಂಟ್ ಇರುತ್ತಾ ಲೈಕ್ ಕೊಲಾನ್ ಕ್ಯಾನ್ಸರಲ್ಲಿ? ಯೂಶಲಿ ಇಫ್ ದ ಟ್ಯೂಮರ್ ಲೋಕಲೈಸ್ಡ್ ಇದೆ, ಇಲ್ಲಾಂದರೆ ಬೇರೆ ಕಡೆ ಎರಡು ಹರಡಿಲ್ಲ ಅಂದರೆ ನಾನು ಹೇಳಿದಂಗೆ ಡಬ್ಲೆಟು ಆರ್ ಸಿಂಗಲ್ ಏಜೆಂಟ್ ಫೋಲ್ಫಾಕ್ಸ್ ಆರ್ ಕೆಪಾಕ್ಸ್ ಇಸ್ ಎನಫ್. ಯಾವಾಗ ಅದು ಬೇರೆ ಕಡೆ ಹರಡಿದೆ, ಯಾವಾಗ ಅದು ವಾಸಿ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಆಪ್ರೇಷನ್ ಅಂತ ಮಾಡೋಣ ಅಂತ ಇದು ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ, ಆ ಕಂಡೀಷನಲ್ಲಿ ವಿ ಕ್ಯಾನ್ ಗೋ ಫಾರ್ ಕೀಮೋಥೆರಪಿ ಬ್ಯಾಕ್ ಬೋನ್. ಅಂತಂದರೆ ಲೈಕ್ ಇವಾಗ ಕೊಲಾನಲ್ಲಿದೆ, ಲಿವರಲ್ಲಿದೆ, ಸೊ ಅವಾಗ ಜಾಸ್ತಿ ಇದೆ ಟ್ಯೂಮರು. ಸೊ ಅವಾಗ ಅದನ್ನು ನೀವು ಕಮ್ಮಿ ಮಾಡೋದಕ್ಕೆ ಯು ವಾಂಟ್ ಟು ಗಿವ್ ಸಮ್ ಟ್ರೀಟ್ಮೆಂಟ್. ಅದಕ್ಕೆ ನಾವು ಒಂದು ಕೀಮೋಥೆರಪಿ ಬ್ಯಾಕ್ ಬೋನ್ ಅಂತ ಹೋಗ್ತೀವಿ. ಇಟ್ ಈಸ್ ಐದರ್ ಫೋಲ್ಫಾಕ್ಸ್ ಆರ್ ಫೋಲ್ಫಿರಿ. ಅಲಾಂಗ್ ವಿತ್ ದಟ್ ವಿ ಯೂಸ್ ಬಯೋಲಾಜಿಕಲ್ ಏಜೆಂಟ್ಸ್ ಲೈಕ್ ಬೆವಸಿಸ್ಮ್ಯಾಬ್ ಥರ ಯೂಸ್ ಮಾಡ್ತೀವಿ. ಇಲ್ಲ ಸ್ವಲ್ಪ ಮಾಲಿಕ್ಯುಲರ್ ಟೆಸ್ಟ್ ಮಾಡಿ, KRAS, BRAF ಟೆಸ್ಟ್ ಮಾಡಿ, ಇಫ್ ಇಟ್ ಈಸ್ ವೈಲ್ಡ್ ಟೈಪ್, ಇಫ್ ಇಟ್ ಈಸ್ ದೇರ್ ಇಸ್ ನೋ ಮ್ಯೂಟೇಷನ್, and if it is left sided, especially left sided colon tumor, then we can use cetuximab like drug. So we give it, and it's a different combination and permutation, we can choose it. And also now due to present in the latest ASCO, as per keynote 177 study, if the patient is MSI high, the MSI high type, there we can use first line immunotherapy, pembrolizumab, which has shown better response, PFS,
than any of this combination. So it is an upcoming trend. Okay. It has just come, but there is no role for any of these biological agents in adjuvant setting. ಅಂದರೆ ಲೈಕ್ ಸರ್ಜರಿ ಆದಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಅಂತಂದರೆ ಅವಾಗ ಬೇಕಾಗಿಲ್ಲ. But there is a role in neoadjuvant setting. ಓಕೆ, ಅದೇ ಬಿಫೋರ್ ಸರ್ಜರಿ ಜಾಸ್ತಿ ಇದೆ ಅಂತಂತಂದರೆ ಅವಾಗ ಬೇಕು. Small cancer with 1 or 2 liver lesions. Then what do you do? ಯೂಶಲಿ ಇವಾಗ ಲಿವರಲ್ಲಿ 2 ಲಿಷನ್ಸ್ ಇದೆ ಅಂತಲೇ ಇಟ್ಕೊಳ್ಳೋಣ. ಓಕೆ, 1 ಲಿಷನ್ ಇದೆ ಅಂತಂದರೆ ಲೈಕ್ ಡೆಫಿನೆಟ್ಲಿ ಇಫ್ ಇಟ್ಸ್ ಲೈಕ್ ಎ ಸ್ಮಾಲರ್ ಲಿಷನ್, ನಾಟ್ ಟೂ ಬಿಗ್ ಆ್ಯಂಡ್ ಸಮ್ವೇರ್ ಇನ್ ದಿ ಪೆರಿಫೆರಿ, ಲೈಕ್ ವಿ ಕ್ಯಾನ್ ಈಸಿಲಿ ರಿಸೆಕ್ಟ್ ಔಟ್ ಅಂತಂತಾರೆ, ಡೆಫಿನೆಟ್ಲಿ ಕೊಲನ್ ಕ್ಯಾನ್ಸರ್ದು ಸರ್ಜರಿ ಮಾಡಿ ಅದ್ರ ಜೊತೆಗೆ ಲಿವರ್ದನ್ನು ತೆಗೆದ್ಬಿಡ್ಬೋದು. ಸೊ ಇನ್ನೊಂದು 2 ವಿಚಾರ ನನಗೆ ಗೊತ್ತಾಗಬೇಕು. ಇವಾಗ ನಾವು ಟ್ರೀಟ್ಮೆಂಟ್ ಎಲ್ಲ ಆಯಿತು, ಎಲ್ಲ ಓಕೆ, ಸರ್ಜರಿನೂ ಆಯಿತು. ಸೊ ಇವಾಗ ನಾವು ಆಲ್ಮೋಸ್ಟ್ ಕೊಲನ್ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು, ಹೆಂಗೆ ಐಡೆಂಟಿಫೈ ಮಾಡಿದ್ವಿ, ಆಮೇಲಿಂದ ನೆಕ್ಸ್ಟ್ ಈವನ್ ಅಡ್ಜುವೆಂಟ್ ಲೈಕ್ ಆಫ್ಟರ್ ಸರ್ಜರಿ ಏನೇನು ಕೀಮೊಥೆರಪಿ ಅದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಮಾತಾಡಿದ್ವಿ. ಬಟ್ ಮೇನ್ ಥಿಂಗ್ ಎಲ್ಲರೂ ಕೇಳೋದು ಒಂದೇ, ಸರ್ ಹೆಂಗೆ ಬಂತು, ಹೆಂಗೆ ತಡಿಬೋದು, ಸೊ ಹೌ ಟು ಪ್ರಿವೆಂಟ್. ಸೊ ಮೇನ್ಲಿ ಎಲ್ಲರೂ ಬರೋದು ಅದೇ ಕ್ವಶನ್ ಕೇಳೋದು ಅಷ್ಟೇ, ಸರ್ ನಮ್ಗೆ ಹೆಂಗೆ ಬಂತು, ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಬರೋದಂಗೆ ಏನಾದ್ರು ಒಂದು ಹೇಳಿ, ಸೊ ದಟ್ ನಾವು ಅದನ್ನೆಲ್ಲ ಪಾಲಿಸ್ತೀವಿ ಅನ್ನೋ ಥರದಲ್ಲಿ. ಏನಾದರೂ ಒಂದು ಪ್ರಿವೆಂಟಿವ್ ಮೆಜರ್ಸ್ ಆ ಥರದ್ದು ಏನಾದ್ರು ಇದ್ದರೆ ನೀವು ಕೇಳಿಗರಿಗೆ ಹೇಳ್ಬೋದು. ಸೊ ಏನು ಹೇಳ್ತೀರಾ? ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಒನ್ ಈಸ್ ಒಬೆಸಿಟಿ ಕಮ್ಮಿ ಮಾಡಬೇಕು, ಬೊಜ್ಜುತನ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಸೆಡೆಂಟರಿ ಲೈಫ್ ಸ್ಟೈಲ್ ವಿ ಹ್ಯಾವ್ ಟು ಅವಾಯ್ಡ್, ಬಿಕಾಸ್ ಕೊಲೋನ್ ಕ್ಯಾನ್ಸರ್ ಈಸ್ ವೆರಿ ರಿಸೆಪ್ಟಿವ್ ಟು ದೀಸ್ ಟು. ಇನ್ನೊಂದು ಏನಂದರೆ ರೆಡ್ ಮೀಟ್ ಕನ್ಸಂಪ್ಷನ್ ಆ್ಯಂಡ್ ಅನಿಮಲ್ ಫ್ಯಾಟ್ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗಬೇಕು. ಅಂದರೆ ನಾನ್ ವೆಜ್ ಅಂತ ಆ ಥರದನ್ನು ಆದಷ್ಟು ಮಿತಿಗೊಳಿಸಬೇಕು. ಅದರ ಜೊತೆ ಆಲ್ಕೋಹಾಲ್ ಕನ್ಸಂಪ್ಷನು ಮತ್ತು ಸಿಗರೆಟ್ ಸ್ಮೋಕಿಂಗು. ಸಿಗರೆಟ್ ಸ್ಮೋಕಿಂಗ್ ಯು ಶುಡ್ ಟೋಟಲಿ ಕ್ವಿಟ್. ಆಲ್ಕೋಹಾಲ್ ಯು ಶುಡ್ ಅಟ್ಲೀಸ್ಟ್ ಮಾಡ್ರೇಟ್. ಅದು ಇಲ್ಲದೆ ಈಗ ಪ್ರಿವೆನ್ಷನ್ ಥರ ಅಂದರೆ ಡ್ರಗ್ ಪ್ರಿವೆನ್ಷನ್. ಹೌದು, ಯಾವ್ದಾದ್ರು ಮಾತ್ರೆ ಕೊಟ್ಬಿಡಿ ಸರ್ ಅಂತಲೂ ಕೇಳ್ತಾರೆ. ಹೌದು, ಎಸ್ಪೆಷಲಿ ಇನ್ ಕೇಸ್ ಆಫ್ ಫೆಮಿಲಿಯಲ್ ದಿಸ್ ಒನ್ ಕ್ಯಾನ್ಸರ್ಸ್, ಇಲ್ಲಾಂದರೆ ಯಂಗ್ ಏಜಲ್ಲೆಲ್ಲ ಬಂದಿರುತ್ತೆ. ಫರ್ದರ್ ಕ್ಯಾನ್ಸರ್ ವಿ ಕ್ಯಾನ್ ಪ್ರಿವೆಂಟ್ ಬೈ ಆಸ್ಪ್ರಿನ್ ಆಲ್ಸೋ. ಆಸ್ಪ್ರಿನ್, ಹಾರ್ಟ್ದು ಮಾತ್ರೆ ತಗೋತಾರಲ್ಲ ಅದು. ಓಕೆ, ಆಸ್ಪ್ರಿನ್ ಮಾತ್ರೆ ಮಾಡ್ಬೋದು. ಆಮೇಲೆ ಫೆಮಿಲಿಯಲ್ ರಿಸ್ಕ್ ಇದ್ದರೆ ಆಸ್ಪ್ರಿನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಕೀಮೋ ಪ್ರಿವೆಂಟಿವ್ ಡ್ರಗ್ ಆಲ್ಸೋ. ಓಕೆ, ಮನೆಯಲ್ಲಿ ಬೇರೆ ಫ್ಯಾಮಿಲಿಯಲ್ಲಿ ಅನ್ನೋ ಥರದಲ್ಲಿ ಇದ್ದರೆ, ಸೊ ಅದು ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ರೆ, ಸೊ ದಟ್ ದೇ ಕ್ಯಾನ್ ಟೇಕ್ ದಿ ಆಸ್ಪ್ರಿನ್ ಎಸ್ ಎ ಪ್ರಿವೆಂಟಿವ್ ಡ್ರಗ್. ಆ್ಯಂಡ್ ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ದೇ ಆರ್ ವೆರಿ ಹೈ ರಿಸ್ಕ್ ಗ್ರೂಪ್. ಸಮಥಿಂಗ್ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಇರುತ್ತೆ. ಸೊ ಹೌ ಡು ಗೋ? ಈಗ ಡಾಕ್ಟರ್ ನವೀನ್ ಹೇಳಿದಾಗೆ ಫ್ಯಾಮಿಲಿಯಲ್ಲಿ ಒಂದು ಕೊಲೋನ್ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಆ ಫ್ಯಾಮಿಲಿಯ ಎಲ್ಲರೂ ಒಂದು ಪ್ರಿವೆಂಟಿವ್ ಒಂದು ಕೊಲೋನ್ಸ್ಕೋಪಿ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ 50 ಇಯರ್ಸಲ್ಲಿ ಕೊಲೋನ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ ಅಂತೇಳಿ, ಹಾಗಾದಾಗ 40 ಇಯರ್ಸ್ ನಂತರ, ಅಂದರೆ ಆ ಫ್ಯಾಮಿಲಿಯಲ್ಲಿ ಇರೋರು 10 ವರ್ಷದ ಹಿಂದೆ, ಅಂದರೆ 40 ಇಯರ್ಸಿಂದ ಫ್ಯಾಮಿಲಿ ಮೆಂಬರ್ಸಿಂದಲೇ 10 ವರ್ಷ ಮುಂಚೆನೆ ಒಂದು ಪ್ರತಿ ವರ್ಷ ಒಂದು ಕೊಲೋನ್ಸ್ಕೋಪಿ 1 ವರ್ಷ ಮಾಡಿಕೊಂಡು ನಂತರ 3 ವರ್ಷಕ್ಕೊಂದ್ಸತಿ 5 ವರ್ಷಕ್ಕೊಂದ್ಸತಿ ಕೊಲೋನ್ಸ್ಕೋಪಿಯನ್ನು ರಿಪೀಟ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀವಿ. ಇದಲ್ಲದೆ ಕೆಲವೊಮ್ಮೆ ಈ ಕೊಲೋನ್ ಪಾಲಿಪ್ ಅಂತೇಳಿ ಡಿಟೆಕ್ಟ್ ಆಗಿರ್ತದೆ. ಯಾವುದೋ ಕಾರಣಕ್ಕೆ ಅವ್ರು ಕೊಲೋನ್ಸ್ಕೋಪಿ ಮಾಡ್ಕೊಳ್ಳಿ ಬಂದಿರ್ತಾರೆ, ಆವಾಗ ಒಂದು ಕೊಲೋನ್ ಪಾಲಿಪ್ ಅಂತೇಳಿ ಡಿಟೆಕ್ಟ್ ಆಗಿರ್ತದೆ, ಅದನ್ನು ತೆಗೆಸ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ಮೊದಲು ನಾವು ಡಿಸ್ಕಸ್ ಮಾಡಿದಾಗೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತೇಳಿ ಹೇಳ್ತೀವಿ ನಾವು. ದೊಡ್ಡ ಪಾಲಿಪ್ ಇದ್ದಾಗ ಅದನ್ನು ಒಂದು ಪ್ರಿವೆಂಟಿವ್ ಆಗಿ ಅದು ತೆಗೆಸ್ಕೊಳ್ಳೋದು ಒಳ್ಳೆಯದು. ಹೀಗೆ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿವೆಂಟ್ ದ ಕೊಲೋನ್ ಕ್ಯಾನ್ಸರ್ಸ್. ಎನಿ ರೋಲ್ ಫಾರ್ ಪ್ರಿವೆಂಟಿವ್ ಸರ್ಜರಿ? ಪ್ರಿವೆಂಟಿವ್ ಸರ್ಜರಿ ಅಂತಂತಂದರೆ ಯೂಶ್ವಲಿ ಈ ಫೆಮಿಲಿಯಲ್ ಅಡಿನೋಮೆಟೋಸಿಸ್ ಇರ್ತೀವಲ್ಲ ಆ ಥರದವ್ರಿಗೆ ಯೂಶ್ವಲಿ ನಾವು ಅಡ್ವೈಸ್ ಮಾಡ್ತೀವಿ. ಬರೀ ಪಾಲಿಪ್ಸ್ ಅಷ್ಟೇ ಇರುತ್ತೆ, ಬಟ್ ಕ್ಯಾನ್ಸರ್ಸ್ ಇರಲ್ಲ. ಓಕೆ, ಸೊ ಅವ್ರಿಗೆ ಯೂಶ್ವಲಿ ಎಲೆಕ್ಟಿವ್ಲಿ ವಿ ಕ್ಯಾನ್ ಗೋ ಫಾರ್ ಎ ಸರ್ಜರಿ. ಅದಲ್ಲದೆ ಈವನ್ ನಮ್ಮ ಇಂಡಿಯಾದಲ್ಲಿ ಫ್ಯಾಮಿಲಿಯಲ್ ಪಾಲಿಪೋಸಿಸ್ ಕ್ಯಾನ್ಸರ್ಸ್ ಕಮ್ಮಿ, ಬಟ್ ನಾನ್ ಪಾಲಿಪೋಸಿಸ್ ಆ ಥರದವ್ರು ಇದ್ದಾರೆ. ಸೊ ಆ ಥರದವ್ರಿಗೆ ಅಟ್ ಪ್ರೆಸೆಂಟ್ ಇಟ್ಸ್ ನಾಟ್ ಸೋ ಇದು, ಬಟ್ ಆ ಥರ HNPCC ಫ್ಯಾಮಿಲಿಯಲ್ಲಿ ಇದ್ದಾಗ ಯೂಶ್ವಲಿ ವಿ ಡೂ ಎ ಕಂಪ್ಲೀಟ್ ಕೊಲೆಕ್ಟಮಿ ರಾದರ್ ದ್ಯಾನ್ ಲೈಕ್ ಓನ್ಲಿ ಲೋಕಲೈಸ್ ಮಾಡೋ ಬದಲು. ಸೊ ಕಂಪ್ಲೀಟ್ ಕೊಲ್ಲನ್ನು ತೆಗೆದುಬಿಡ್ತೀವಿ, ಯಾಕೆಂದರೆ ಅವ್ರಿಗೆ ಮತ್ತೆ ಬರುವಂಥ ಚಾನ್ಸಸ್ ಫುಲ್ ಇರೋದ್ರಿಂದ. ಸೊ ಫುಲ್ ಕ್ಯಾನ್ಸರ್ ಫುಲ್ ಕೊಲ್ಲನ್ನು ನಾವು ತೆಗಿಬೇಕಾಗುತ್ತೆ. ಸೊ ದಟ್ ಈಸ್ ಫರ್ದರ್ ರಿಸ್ಕ್ ವಿಲ್ ಬಿ ಆಲ್ಮೋಸ್ಟ್ ನಲ್ಲಿಫೈಡ್. ಸೊ ಆ ಥರ ಅದು ಆಲ್ಮೋಸ್ಟ್ ಲೈಕ್ ಪ್ರಿವೆಂಟಿವ್ ಸರ್ಜರಿ ಥರದಲ್ಲೇ ಬರುತ್ತೆ, ಅಲಾಂಗ್ ವಿತ್ ಕ್ಯೂರೇಟಿವ್ ಸರ್ಜರಿ. ಸೊ ದೀಸ್ ಆರ್ ದ ಫ್ಯೂ. ಅದಲ್ಲದೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಎಸ್ಪೆಷಲಿ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ important preventive measure, especially those who don't have family history or those who have family history also beyond the age of 50 years.
ಯೂಶ್ವಲಿ ದೇ ಡೂ ಫೀಕಲ್ ಅಕಲ್ಟ್ ಬ್ಲಡ್ ಟೆಸ್ಟ್. ಸೊ ಕಣ್ಣಿಗೆ ಕಾಣಿಸಿರಲಿ ಇಲ್ಲ ಕಾಣಿಸದೇ ಇರಲಿ, ಯೂಶಲಿ ಕೋಲಾನ್ ಕ್ಯಾನ್ಸರಿಂದ ಪಾಲಿಪಿಂದ ಬ್ಲಡ್ ಹೋಗ್ತಾ ಇದೆ. ಸೊ ಒನ್ಸ್ ಎ ಇಯರ್ ಆರ್ ಒನ್ಸ್ ಇನ್ 2 years ಫೀಕಲ್ಡ್ ಅಕಲ್ಟ್ ಬ್ಲಡ್ ಟೆಸ್ಟ್. ಆಮೇಲೆ 50 years ಆದಮೇಲೆ ಒನ್ಸ್ ಇನ್ 5 years what called sigmoidoscopy with this one colonoscopy is also recommended. ಅದು ಫಾರಿನ್ ಅಲ್ಲಿ ಏನು ಅಮೆರಿಕಾದಲ್ಲಿ ಇಟ್ ಇಸ್ ರೆಕಮೆಂಡೆಡ್. ಆಲ್ ದ ಪರ್ಸನ್ಸ್ ಅಬೌವ್ 50 years is recommended. ಇನ್ ಇಂಡಿಯಾದಲ್ಲಿ ಅದಿನ್ನೂ ಇನ್ನು ಅದು ಸ್ಕ್ರೀನಿಂಗ್ ಮೆಥಡ್ಸ್ ಇನ್ನೂ ಇಲ್ಲ, ಬಟ್ ಪೇಷಂಟ್ಸ್ ಹೂ ಆರ್ ಹೂ ಆರ್ ಅವೇರ್ ಆಫ್ ದ ಥಿಂಗ್ಸ್, ಐ ಥಿಂಕ್ ದೇ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ದೇ ಕ್ಯಾನ್ ಗೆಟ್ ದ ಥಿಂಗ್ಸ್ ಡನ್. ದರ್ ಇಸ್ ನೋ ಹಾರ್ಮ್ ಇನ್ ಗೆಟ್ಟಿಂಗ್ ಎ ಸ್ಕ್ರೀನಿಂಗ್. ಸೊ ಆ ಥರದಲ್ಲೇನು ತೊಂದರೆ ಇಲ್ಲ. ಬಟ್ ಇವಾಗ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಆಯಿತು ಎಲ್ಲ ಆದಮೇಲಿಂದ ಅವರು ಹಾಸ್ಪಿಟ್ಲಿಗೆ ಬರಲೇಬೇಕಾ, ಇಲ್ಲ ಜಸ್ಟ್ ದೇ ಕ್ಯಾನ್ ಫರ್ಗೆಟ್, ಮನೆಗೆ ಹೋಗ್ಬಿಟ್ಟು ದೇ ಕ್ಯಾನ್ ಗೋ ಅಹೆಡ್ ವಿತ್ ದೇರ್ ನಾರ್ಮಲ್ ಲೈಫ್, ಹಾಸ್ಪಿಟ್ಲಿಗೆ ಬರಬೇಕಾ, ಫಾಲೋ ಅಪ್ ಮಾಡಬೇಕಾ ಬೇಡವಾ? ಸೊ ವಾಟ್ ಆರ್ ದಿ ಕ್ಯಾನ್ಸರಲ್ಲಿ ಯಾವ್ದಾರ ಕ್ಯಾನ್ಸರ್ ಇರಲಿ, ಕ್ಯೂರ್ ಅಂತ ನಾವು ಯಾವಾಗ ಹೇಳ್ತೀವಿ, ವಿ ಟೇಕ್ ಅಟ್ಲೀಸ್ಟ್ 5 years ಟೈಮ್ ಟು ಸೇ ವೆದರ್ ದ ಪೇಷಂಟ್ ಇಸ್ ಕ್ಯೂರ್ಡ್ ಆರ್ ನಾಟ್. 5 ವರ್ಷ ತನಕ ಒಂಥರ ನಿಗಾ ಇಡ್ತೀವಿ. ಯಾಕೆಂದರೆ ಫಸ್ಟ್ ಸ್ಟೇಜಲ್ಲಿ ಕ್ಯಾನ್ಸರ್ ಬರೋ ಚಾನ್ಸಸ್, ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ದಿನ ಹೋಗ್ತಾ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫಸ್ಟು 2 or 3 years ನಾವೇನಂತೀವಿ, ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಕ್ಯಾನ್ಸರ್, ಎವ್ರಿ 3 months ಒಂದ್ಸಲಿ ವಿಸಿಟ್ ಕೊಡಿ, ಹಿಸ್ಟ್ರಿ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಏನಾದರೂ ಇಂಡಿಕೇಶನ್ ಇದ್ದರೆ ವಿ ಡೂ ಸಮ್ ಟೆಸ್ಟಿಂಗ್. ಅದರ ಜೊತೆ ವಿ ಡೂ ಒನ್ಸ್ ಎ ಇಯರ್ CT scan ಆಫ್ ಅಬ್ಡಮನ್ ಆ್ಯಂಡ್ X-ray ಆಲ್ಸೋ, ದಿಸ್ ಒನ್ X-ray ಆಫ್ ಚೆಸ್ಟ್ ಆಲ್ಸೋ ಇಫ್ ರಿಕ್ವೈರ್ಡ್, ಆ್ಯಂಡ್ ಒನ್ಸ್ ಎ ಇಯರ್ colonoscopy is also indicated. ಇದು ಫಸ್ಟ್ 2 to 3 years. ಆಫ್ಟರ್ 2 years or 3 years we do it once in 6 months. ಅದರ ಜೊತೆ CA ಲೆವೆಲ್ ಆಲ್ಸೋ ಫಾಲೋ ಅಪ್ ಮಾಡ್ತೀವಿ. CA ಲೆವೆಲ್ ಆಪ್ರೇಷನ್ ಆಗೋಕ್ಕಿಂತ ಮುಂಚೆ ಎಲಿವೇಟೆಡ್ ಇದ್ದರೆ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಇದೆ. ಇಫ್ ಇಟ್ ಈಸ್ ನಾರ್ಮಲ್ ದೆನ್ ಇಟ್ ಈಸ್ ನೋ ವ್ಯಾಲ್ಯೂ ಕಂಪೇರಿಂಗ್. ಇಟ್ ಈಸ್ ಜಸ್ಟ್ ಎ ಪ್ರೋಗ್ನೋಸ್ಟಿಕ್ ಮಾರ್ಕರ್, ಇಟ್ ಈಸ್ ನಾಟ್ ಎ ಡಯಾಗ್ನೋಸ್ಟಿಕ್ ಮಾರ್ಕರ್. ಹೌದು, ಓಕೆ. ಸೊ ಇವಾಗ ನೀವು ಫಾಲೋ ಅಪ್ ಮಾಡ್ತೀರಾ, ಫಾಲೋ ಅಪ್ ಮಾಡ್ತಾ ಇದ್ದಾಗ ಲೈಕ್ ಸಮ್ಟೈಮ್ಸ್ ಯು ವಿಲ್ ಡಿಟೆಕ್ಟ್, ಇವಾಗ ಫಾಲೋ ಅಪ್ ಬಂದರು, ಪೇಷಂಟ್ ಏನೋ ಸಮ್ ಕಂಪ್ಲೇಂಟ್ಸ್ ಹೇಳಿದ್ರು, ಸೊ ನೀವು ಸ್ಕ್ಯಾನಿಂಗ್ ಮಾಡಿದ್ರಿ, CT ಸ್ಕ್ಯಾನಿಂಗ್ ಮಾಡಿದ್ರಿ, ಸೊ ಯು ಗಾಟ್ ಒನ್ ಲೀಷನ್ ಲೈಕ್ ರಿಕರೆನ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ, ಲೈಕ್ ಮೇ ಬಿ ಆಫ್ಟರ್ 3 years ಬಂದಿದೆ. ಓಕೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದಾ, ಇಲ್ಲ ಏನು ಮಾಡೋಕ್ಕಾಗೋದೇ ಇಲ್ವಾ? ಸೊ ಯಾವ ಥರ ಇರ್ತದೆ? ಇಲ್ಲ ಮತ್ತೆ ಬಂದ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಿ ಅನ್ನೋ ಥರದಲ್ಲಿ ಇರ್ತದೆ. ಸಿಂಗಲ್ ಲೀಷನ್ ಆರ್ 1 or 2 ಲೀಷನ್, ಇಫ್ ಇಟ್ ಈಸ್ ಮೆಟಾಸಿನ್ಕ್ರೋನಸ್ ಅಂತೀವಿ ನಾವು. ಸೊ ಲಿವರಲ್ಲಿದೆ, ಎಲ್ಲಂದ್ರೆ ಅಪ್ಪಿತಪ್ಪಿ ಲಂಗಲ್ಲಿದ್ದರೆ ವಿ ಕ್ಯಾನ್ ರಿಸೆಕ್ಟ್ ಇಟ್ ಆ್ಯಂಡ್ ಗಿವ್ ಅರ್ಜುವೆಂಟ್ ಟ್ರೀಟ್ಮೆಂಟ್. ಆದರೆ ತುಂಬ ಜಾಸ್ತಿ ಇದೆ, ಏನು ಮಾಡೋಕ್ಕಾಗಲ್ಲ, ದೆನ್ ನಾವು ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಆಲ್ಮೋಸ್ಟ್ ಕೊಲಾನ್ ಕ್ಯಾನ್ಸರ್ದು ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಸೊ ಐ ಥಿಂಕ್ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಮೆಸೇಜ್ ಸಿಕ್ಕಿದೆ ಅಂತ ಅಂದ್ಕೊತೀವಿ. ಸೊ ಇದೇ ಥರದಲ್ಲಿ ಮುಂದಿನ ದಿನಗಳಲ್ಲಿ ಐ ಥಿಂಕ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ವಿಲ್ ಡಿಸ್ಕಸ್ ಸಮ್ ಮೋರ್ ಅದರ್ ಡಿಸೀಸಸ್, ಮೇ ಬಿ ಕ್ಯಾನ್ಸರ್ಸ್ ಆರ್ ಸಮ್ ಅದರ್ ಡಿಸೀಸಸ್. ಸೊ ಮತ್ತೆ ಎಲ್ರಿಗೂ ಸಿಗೋಣ. ಓಕೆ, ಬಾಯ್.